ಸ್ನೇಹಿತರೆ ನಮಸ್ತೆ. ಭಾರತ ಸರ್ಕಾರದ ರೈಲ್ವೆ ಇಲಾಖೆಯ IRCTCಯವರು ಪಂಚ ಜ್ಯೋತಿರ್ಲಿಂಗ ಮಹಾಶಿವರಾತ್ರಿ ಸ್ಪೆಷಲ್ ಎಂಬ ವಿಮಾನ ಪ್ರಯಾಣದ ಪ್ಯಾಕೇಜ್ ಅನ್ನು ಹೊರತಂದಿದ್ದಾರೆ. ಪಂಚ ಜ್ಯೋತಿರ್ಲಿಂಗ ದರ್ಶನ ವಿಮಾನ ಬೆಂಗಳೂರಿನಿಂದ ಹೊರಡಲಿದ್ದು, ಹೋಗಲಿಚ್ಛಿಸುವವರು ಈ ಯಾತ್ರೆಯನ್ನು ಈ ಕೂಡಲೇ ಬುಕ್ ಮಾಡಿ. ಕಾರಣಾಂತರಗಳಿಂದ ಈ ಬಾರಿ ಸಾಧ್ಯವಾಗದೇ ಇದ್ದರೆ ಈ ಯಾತ್ರೆ ಪ್ರತಿ ವರ್ಷ ಶಿವರಾತ್ರಿಯ ಸಮಯದಲ್ಲೇ ಆಯೋಜಿಸುವ ಕಾರಣ ನೀವು ಮುಂದಿನ ವರ್ಷವೂ ಪ್ಲಾನ್ ಮಾಡಿ ಬುಕ್ ಮಾಡಬಹುದು. ಆದ್ದರಿಂದ ನಿರಾಶೆ ಹೊಂದದೆ ಈ ಯಾತ್ರೆಯನ್ನು ಹೇಗೆ ಬುಕ್ ಮಾಡೋದು, ಯಾತ್ರೆಯಲ್ಲಿ ಏನೆಲ್ಲ ತೋರಿಸ್ತಾರೆ, ಟಿಕೆಟ್ ಬೆಲೆ ಎಷ್ಟು ದಿನದ ಯಾತ್ರೆ ಹಾಗೂ ಪಂಚ ಜ್ಯೋತಿರ್ಲಿಂಗದ ಸಂಕ್ಷಿಪ್ತ ಸ್ಥಳ ಮಹಾತ್ಮೆಯನ್ನ ಈ ವಿಡಿಯೋದಲ್ಲಿ ತಿಳಿಯೋಣ. ಈ ಯಾತ್ರೆಯ ಹೆಸರು ಪಂಚ ಜ್ಯೋತಿರ್ಲಿಂಗ ಮಹಾಶಿವರಾತ್ರಿ ಸ್ಪೆಷಲ್ ಎಕ್ಸ್ ಬೆಂಗಳೂರು. ಇದು 3 ರಾತ್ರಿ ಹಾಗೂ 4 ದಿನದ ಯಾತ್ರೆ ಆಗಿರುತ್ತೆ. ಮೊದಲಿಗೆ ನೀವು ಡಿಸ್ಕ್ರಿಪ್ಷನ್ ಹಾಗೂ ಕಮೆಂಟ್ನಲ್ಲಿ ನೀಡಿರೋ IRCTCಯವರ ಅಧಿಕೃತ ವೆಬ್ಸೈಟ್ನ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ಆಗ ನಿಮಗೆ ಸ್ಕ್ರೀನ್ನಲ್ಲಿ ಕಾಣಿಸೋ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮೊದಲಿಗೆ ನೀವು ಪಂಚ ಜ್ಯೋತಿರ್ಲಿಂಗ ಮಹಾಶಿವರಾತ್ರಿ ಸ್ಪೆಷಲ್ ಎಕ್ಸ್ ಬೆಂಗಳೂರು ಎಂಬುದನ್ನು ಕನ್ಫರ್ಮ್ ಮಾಡಿಕೊಳ್ಳಿ. ನಂತರ ಕೆಳಗೆ ನಿಮಗೆ ಟೂರ್ ಸ್ಟಾರ್ಟಿಂಗ್ ಡೇಟ್ ಕಾಣಿಸುತ್ತೆ. ಇಲ್ಲಿ ಕ್ಲಿಕ್ ಮಾಡಿದರೆ ಯಾತ್ರೆಯ ದಿನಾಂಕವು ಕಾಣಸಿಗುತ್ತೆ. ಅಲ್ಲಿ ಡೇಟ್ ಸೆಲೆಕ್ಟ್ ಮಾಡಿಕೊಂಡ ನಂತರ ಕೆಳಭಾಗದಲ್ಲಿ ಕಂಫರ್ಟ್ ಅವೈಲೇಬಲ್ ಎಂದು ತೋರಿಸುತ್ತೆ. ನಂತರ ನೀವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಸೀಟ್ ಬುಕ್ ಮಾಡಬಹುದು. ಒಮ್ಮೆ ನಿಮ್ಮ ಸೀಟ್ ಬುಕ್ ಆದ್ಮೇಲೆ ವಿಮಾನ ಹೊರಡುವ ದಿನಾಂಕ ಹಾಗೂ ಸಮಯವನ್ನ ತೋರಿಸುತ್ತೆ. ಯಾತ್ರೆಗೆ ವಿಮಾನ ಹೊರಡುವ ದಿನ ನೀವು ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ 2 ಗಂಟೆ ಮುಂಚಿತವಾಗಿ ತಲುಪಬೇಕು. ಏರ್ಪೋರ್ಟ್ ಚೆಕಿಂಗ್ ಆದ ನಂತರ ಶಿವನ ಪಂಚ ಜ್ಯೋತಿರ್ಲಿಂಗ ದರ್ಶನಕ್ಕೆ ನಿಮ್ಮನ್ನು ಕೊಂಡೊಯ್ಯಲು ವಿಮಾನವು ತಯಾರಾಗಿ ನಿಂತಿರುತ್ತೆ. ಒಮ್ಮೆ ನೀವು ವಿಮಾನ ಹತ್ತಿದ ಮೇಲೆ ಅದು ಮಹಾರಾಷ್ಟ್ರದ ಪುಣೆಗೆ ಆಕಾಶ ಮಾರ್ಗದಲ್ಲಿ ಹೊರಡುತ್ತೆ. ನೀವು ಮಹಾದೇವನ ಧ್ಯಾನ ಮಾಡುತ್ತಾ ಕೇವಲ 1 ಗಂಟೆ 35 ನಿಮಿಷದಲ್ಲಿ ಪುಣೆಯನ್ನ ತಲುಪಿಬಿಡ್ತೀರಿ. ಏರ್ಪೋರ್ಟ್ನಲ್ಲಿ ನಿಮಗಾಗಿ ಬರುವ AC ಬಸ್ನಲ್ಲಿ ಕುಳಿತು ನೇರವಾಗಿ ಮೊದಲಿಗೆ ನಿಮ್ಮನ್ನ ಭೀಮಶಂಕರ ಜ್ಯೋತಿರ್ಲಿಂಗ ಮಂದಿರಕ್ಕೆ ಕರೆದುಕೊಂಡು ಹೋಗಿ ದರ್ಶನ ಮಾಡಿಸ್ತಾರೆ. ಭೀಮಶಂಕರದಲ್ಲಿ ಶಿವನು ಏಕೆ ಬಂದು ನೆಲೆಸಿದ ಎಂಬ ಕಥೆಯನ್ನ ಹೇಳ್ತಾನೆ ಕೇಳಿ. ಹಿಂದೆ ರಾವಣನ ತಮ್ಮನಾದ ಕುಂಭಕರ್ಣ ಕರ್ಕಟಿ ಎಂಬುವಳನ್ನ ವರಿಸಿ ಸಹ್ಯಾದ್ರಿ ಪರ್ವತದಲ್ಲಿ ಇರ್ತಾನೆ. ಇವರಿಗೆ ಭೀಮಾಸುರ ಎಂಬ ಪುತ್ರನ ಜನನ ಆಗುತ್ತೆ. ಹಲವು ವರ್ಷಗಳ ನಂತರ ಪ್ರಭು ಶ್ರೀರಾಮನು ತನ್ನ ತಂದೆಯಾದ ಕುಂಭಕರ್ಣನನ್ನು ಲಂಕಾದಲ್ಲಿ ವಧಿಸಿದ ವಿಷಯ ತಿಳಿದು ಅವನ ಮಗನಾದ ಭೀಮಾಸುರ ರಾಮ ಹಾಗೂ ದೇವತೆಗಳ ಮೇಲೆ ಸೇಡು ತೀರಿಸಿಕೊಳ್ಳಲು ಕಠೋರ ತಪಸ್ಸನ್ನ ಮಾಡಿ ವರವನ್ನು ಪಡೆದು ದೇವತೆ ಹಾಗೂ ಋಷಿಮುನಿಗಳನ್ನ ಹಿಂಸಿಸತೊಡಗಿರ್ತಾನೆ. ಇವನ ಅಟ್ಟಹಾಸ ಮಿತಿ ಮೀರಿದಾಗ ಶಿವನು ಭೀಕರ ಅಗ್ನಿಸ್ತಂಭದ ರೂಪದಲ್ಲಿ ಬಂದು ಭೀಮಾಸುರನನ್ನು ಸದೆಬಿಡಿದು ಇಲ್ಲಿ ನೆಲೆಸಿದ ಎಂದು ಪುರಾಣಗಳಲ್ಲಿ ಹೇಳಲಾಗುತ್ತೆ. ದರ್ಶನದ ನಂತರ ಅದೇ ಪ್ರದೇಶದಲ್ಲಿರುವ ಮೋಟೇಶ್ವರ ಮಹಾದೇವ ಮಂದಿರಕ್ಕೆ ಹೋಗಿ ಅಲ್ಲಿಯೂ ದರ್ಶನ ಮಾಡಿಸಿ ಸಂಜೆಯ ಹೊತ್ತಿಗೆ AC ಬಸ್ನಲ್ಲಿ ನಾಸಿಕ್ಗೆ ಕರೆದೊಯ್ತಾರೆ. ನಾಸಿಕ್ ತಲುಪಿ ಅಲ್ಲಿ ನಿಮ್ಮನ್ನ ಹೋಟೆಲ್ 7 ಹೆವೆನ್ ನಲ್ಲಿ ತಂಗಲು AC ರೂಮ್ ಅನ್ನ ನೀಡ್ತಾರೆ. ಅಂದು ರಾತ್ರಿ ಅಲ್ಲೇ ತಂಗಬೇಕು. 2ನೇ ದಿನ ಬೆಳಗ್ಗೆ ನಾಸಿಕ್ನ ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗ ದರ್ಶನಕ್ಕೆ ಕರೆದೊಯ್ತಾರೆ. ಈ ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗದ ಕಥೆಯನ್ನ ತಿಳಿಯೋಣ ಬನ್ನಿ. ಹಿಂದೆ ಗೌತಮ ಮಹರ್ಷಿಗಳು ತಮ್ಮ ಪತ್ನಿ ಅಹಲ್ಯೆಯೊಂದಿಗೆ ಆನಂದದಿಂದ ಬ್ರಹ್ಮಗಿರಿಯಲ್ಲಿ ನೆಲೆಸಿರ್ತಾರೆ. ಆಗ ಅಸೂಯೆಯಿಂದ ಇತರ ಋಷಿಗಳು ಇವರ ಮೇಲೆ ಗೋಹತ್ಯೆಯ ಸುಳ್ಳು ಆರೋಪ ಹೊರಿಸಿದಾಗ ಅದರಿಂದ ಮುಕ್ತರಾಗಲು ದಂಪತಿಗಳು ಶಿವನನ್ನ ಕುರಿತು ತಪಸ್ಸು ಮಾಡ್ತಾರೆ. ಶಿವನು ಮೆಚ್ಚಿ ಪ್ರತ್ಯಕ್ಷನಾಗಿ ವರವನ್ನು ಕೇಳಲು ಹೇಳಿದಾಗ ಋಷಿ ದಂಪತಿಗಳು ತನ್ನ ಪಾಪ ಪರಿಹಾರಕ್ಕಾಗಿ ಪವಿತ್ರವಾದ ಗಂಗೆಯನ್ನ ಭೂಮಿಗೆ ಕಳಿಸುವಂತೆ ಕೋರ್ತಾರೆ. ಶಿವನು ತನ್ನ ಜಟೆಯಲ್ಲಿದ್ದ ಗಂಗೆಯನ್ನ ಭೂಮಿಗೆ ಬಿಡ್ತಾನೆ. ಅದುವೇ ದಕ್ಷಿಣದ ಗಂಗೆ ಎಂದು ಕರೆಯಲ್ಪಡುವ ಗೋದಾವರಿ ನದಿ ಎಂದು ಹೇಳಲಾಗುತ್ತೆ. ಗೌತಮ ಋಷಿ ದಂಪತಿಗಳು ಗೋದಾವರಿಯಲ್ಲಿ ಸ್ನಾನ ಮಾಡಿ ಪಾಪ ಮುಕ್ತರಾಗ್ತಾರೆ. ಹಾಗೆ ಶಿವನು ಅಲ್ಲಿ ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗವಾಗಿ ನೆಲೆಸಿದ ಎಂಬ ಪುರಾಣ ಕಥೆ ಇದೆ. ಈ ಜ್ಯೋತಿರ್ಲಿಂಗದ ಪ್ರಮುಖ ವಿಶೇಷವೇನೆಂದರೆ ಇಲ್ಲಿ ಲಿಂಗದ ಒಳಗೆ 3 ಮುಖಗಳಿವೆ. ಅವು ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರ ಮೂವರನ್ನು ಪ್ರತಿನಿಧಿಸುತ್ತೆ ಅನ್ನೋ ನಂಬಿಕೆ ಇದೆ. ಇಲ್ಲಿನ ದರ್ಶನದ ನಂತರ ನಿಮ್ಮನ್ನ ಔರಂಗಾಬಾದ್ಗೆ ಕರೆದುಕೊಂಡು ಹೋಗಿ ನೇರವಾಗಿ ಶ್ರೀ ಕೃಷ್ಣೇಶ್ವರ ಜ್ಯೋತಿರ್ಲಿಂಗ ಮಂದಿರಕ್ಕೆ ಕರೆದೊಯ್ತಾರೆ. ಇಲ್ಲಿನ ಕತೆ ಬಹಳ ಭಾವನಾತ್ಮಕವಾಗಿದೆ. ಹಿಂದೆ ದೇವಗಿರಿ ಪರ್ವತದ ಬಳಿ ಸುಧರ್ಮ ಮತ್ತು ಸುದೇಹ ಎಂಬ ದಂಪತಿಗಳಿದ್ರು. ಸುದೇಹಾಳಿಗೆ ಮಕ್ಕಳಾಗದ ಕಾರಣ ಆಕೆಯ ಇಚ್ಛೆಯಂತೆ ಸುಧರ್ಮನು ಸುದೇಹಾಳ ತಂಗಿ ಗುಷ್ಮಾಳನ್ನ ಮದುವೆಯಾಗ್ತಾನೆ. ಗುಷ್ಮ ಶಿವನ ಶ್ರದ್ಧಾವಂತ ಭಕ್ತೆ. ಆಕೆ ಪ್ರತಿದಿನ 101 ಶಿವಲಿಂಗಗಳನ್ನು ಮಣ್ಣಿನಿಂದ ತಯಾರಿಸಿ ಪೂಜಿಸಿ ಹತ್ತಿರದ ಕೆರೆಯಲ್ಲಿ
ವಿಸರ್ಜಿಸುತ್ತಿರ್ತಾಳೆ. ಆಕೆಯ ಭಕ್ತಿಗೆ ಮೆಚ್ಚಿ ಶಿವನು ಆಕೆಗೆ ಗಂಡು ಮಗುವನ್ನ ಕರುಣಿಸ್ತಾನೆ. ಅಸೂಯೆಯಿಂದ ಕ್ರೂರ ಮನಸ್ಸಿನ ಸುದೇಹ ಒಂದು ರಾತ್ರಿ ತನ್ನ ತಂಗಿ ಗುಷ್ಮಳ ಮಗನನ್ನು ಕೊಂದು ಆತನ ದೇಹವನ್ನು ಗುಷ್ಮ ಪ್ರತಿದಿನ ಲಿಂಗಗಳನ್ನು ವಿಸರ್ಜಿಸುತ್ತಿದ್ದ ಕೆರೆಗೆ ಎಸೆದು ಬಿಡ್ತಾಳೆ. ಮಗನ ಸಾವಿನ ಸುದ್ದಿ ತಿಳಿದರೂ ಕೂಡ ಗುಷ್ಮ ವಿಚಲಿತಳಾಗದೆ ತನ್ನ ಶಿವಪೂಜೆಯನ್ನ ಮುಂದುವರೆಸ್ತಾಳೆ. ಆಕೆ ಕೆರೆಯ ಬಳಿ ಬಂದು ಲಿಂಗಗಳನ್ನು ವಿಸರ್ಜಿಸಲು ಹೋದಾಗ ಆಕೆಯ ಭಕ್ತಿಗೆ ಮೆಚ್ಚಿ ಸಾಕ್ಷಾತ್ ಶಿವನೇ ಪ್ರತ್ಯಕ್ಷನಾಗಿ ಮೃತಪಟ್ಟ ಮಗನಿಗೆ ಜೀವವನ್ನ ನೀಡ್ತಾನೆ ಮತ್ತು ಜ್ಯೋತಿರ್ಲಿಂಗ ರೂಪದಲ್ಲಿ ಅಲ್ಲೇ ನೆಲೆಸಲು ಒಪ್ತಾನೆ. ಶ್ರೀ ಕೃಷ್ಣೇಶ್ವರ ಜ್ಯೋತಿರ್ಲಿಂಗದ ದರ್ಶನದ ನಂತರ ನಿಮ್ಮನ್ನ ಔರಂಗಾಬಾದ್ನ ಹೋಟೆಲ್ 7 ಆಪಲ್ ನಲ್ಲಿ ಚೆಕ್ ಇನ್ ಮಾಡಿಸ್ತಾರೆ. ಅಂದು ರಾತ್ರಿ ಅಲ್ಲೇ ತಂಗಬೇಕು. ಮೂರನೇ ದಿನ ಬೆಳಗ್ಗೆ ರೂಮ್ ಚೆಕ್ಔಟ್ ಆಗಿ ಔಂದ ನಾಗನಾಥ್ ಜ್ಯೋತಿರ್ಲಿಂಗಕ್ಕೆ ಕರೆದೊಯ್ತಾರೆ. ಅಲ್ಲಿ ಯುಧಿಷ್ಠಿರನಿಂದ ಪ್ರತಿಷ್ಠಾಪಿಸಲ್ಪಟ್ಟ ಶ್ರೀ ನಾಗೇಶ್ವರ ಜ್ಯೋತಿರ್ಲಿಂಗವನ್ನ ದರ್ಶನ ಮಾಡಿಸ್ತಾರೆ. ಇಲ್ಲಿ ಶಿವನು ನಾಗಗಳ ಒಡೆಯನಾಗಿ ನೆಲೆಸಿದ್ದಾನೆ ಅನ್ನೋ ನಂಬಿಕೆ ಇದೆ. ಅಲ್ಲಿಂದ ಪಾರ್ಲಿಯ ಪಿಯೂಷ್ ಇನ್ ಎಂಬ ಹೋಟೆಲ್ ನಲ್ಲಿ ಎಸಿ ರೂಮ್ ಅನ್ನ ನೀಡುತ್ತಾರೆ. ಮರುದಿನ ಅಂದರೆ 4ನೇ ದಿನ ವೈದ್ಯನಾಥ ಜ್ಯೋತಿರ್ಲಿಂಗಕ್ಕೆ ಕರೆದೊಯ್ತಾರೆ. ಇದರ ಪುರಾಣ ಕಥೆ ನಮ್ಮ ಗೋಕರ್ಣದ ಕಥೆಯನ್ನೇ ಹೋಲುತ್ತೆ. ರಾವಣನು ಶಿವನಿಂದ ಪಡೆದ ವೈದ್ಯನಾಥ ಜ್ಯೋತಿರ್ಲಿಂಗವನ್ನು ಭೂಸ್ಪರ್ಶ ಮಾಡದೆ ಲಂಕೆಗೆ ಕೊಂಡೊಯ್ಯಬೇಕಾಗಿರುತ್ತೆ. ಆದರೆ ದಾರಿಯಲ್ಲಿ ಅಕಸ್ಮಾತ್ ಲಿಂಗವನ್ನ ನೆಲದ ಮೇಲೆ ಇಟ್ಟು ಬಿಡ್ತಾನೆ. ಅದನ್ನು ಅಲುಗಾಡಿಸಲಾಗದೆ ಅಲ್ಲೇ ಪ್ರತಿಷ್ಠಾಪಿಸಲಾಯಿತು ಎಂದು ಹೇಳಲಾಗುತ್ತೆ. ಈ ಲಿಂಗವನ್ನು ಸ್ಪರ್ಶಿಸಿದರೆ ಭವರೋಗ ನಿವಾರಣೆ ಆಗುತ್ತೆ ಅನ್ನೋ ನಂಬಿಕೆಯೇ ಇದಕ್ಕೆ ವೈದ್ಯನಾಥ ಜ್ಯೋತಿರ್ಲಿಂಗ ಎಂದು ಹೆಸರು ಬರಲು ಕಾರಣವಾಯಿತು ಅಂತ ಹೇಳಲಾಗುತ್ತೆ. ದರ್ಶನದ ನಂತರ ಯಾತ್ರಿಕರನ್ನು ಮಧ್ಯಾಹ್ನದ ಊಟ ಆದ ಮೇಲೆ ಪುಣೆಯ ಏರ್ಪೋರ್ಟ್ಗೆ ಕರೆದುಕೊಂಡು ಬಂದು ಬಿಡ್ತಾರೆ. ಇಲ್ಲಿಗೆ ನಿಮ್ಮ ಪಂಚ ಜ್ಯೋತಿರ್ಲಿಂಗ ದರ್ಶನ ಸಮಾಪ್ತಿಯಾಗುತ್ತೆ. ಅಲ್ಲಿ ವಿಮಾನವನ್ನೇರಿ ನಿಮ್ಮ ಆಧ್ಯಾತ್ಮಿಕ ಯಾತ್ರೆಯ ಮೆಲುಕು ಹಾಕುತ್ತಾ ಬೆಂಗಳೂರಿನ ಕಡೆ ನಿಮ್ಮ ಪ್ರಯಾಣ ಆಕಾಶ ಮಾರ್ಗದಲ್ಲಿ ಸಾಗುತ್ತೆ. ಇನ್ನು ಈ ಯಾತ್ರೆಗೆ ತಗುಲುವ ವೆಚ್ಚ ಹೀಗಿದೆ. ಈ ಯಾತ್ರೆಗೆ ಒಬ್ಬರಿಗೆ ತಗುಲುವ ವೆಚ್ಚ 34,700 ರೂಪಾಯಿ. ಇಬ್ಬರು ಬಂದ್ರೆ ಒಬ್ಬರಿಗೆ 27,950 ರೂಪಾಯಿ ಆಗುತ್ತೆ. ಮೂವರು ಬಂದರೆ ಒಬ್ಬರಿಗೆ 26,650 ರೂಪಾಯಿ ವೆಚ್ಚ ತಗುಲುತ್ತೆ. ಸೀಟ್ ಬುಕಿಂಗ್ ಅನ್ನ IRCTC ಅವರ ಅಧಿಕೃತ ವೆಬ್ಸೈಟ್ ನಲ್ಲಿ ಮಾತ್ರನೇ ಬುಕ್ ಮಾಡಬೇಕು. ಈ ಬಾರಿ ಈ ಅವಕಾಶ ತಪ್ಪಿ ಹೋದ್ರೆ ಈಗಲೇ ಪ್ಲಾನ್ ಮಾಡಿ ಬರುವ ವರ್ಷ ಹೋಗಿ ಬರಬಹುದು. ಇದರೊಂದಿಗೆ ಈ ವಿಡಿಯೋನ ನಾನು ಇಲ್ಲೇ ಮುಗಿಸ್ತೇನೆ. ಮತ್ತೆ ಹೊಸ ಯಾತ್ರೆಯ ಹೊಸ ವಿಷಯದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೆ ನಮಸ್ಕಾರ.